ಓಂ ಗಣೇಶ ರಾಯರಿದ್ದಾರೆ. 2026 ಮಿಥುನ ರಾಶಿ ಶನಿ ಗೋಚರ ಫಲ ಹೇಗಿದೆ ಅಂತ ನೋಡೋಣ. ಸೊ ಈ ವರ್ಷ ಬಂದು ಶನಿ ಗ್ರಹ 10ನೇ ಮನೆಯಲ್ಲಿ ಕೂತ್ಕೊಂಡು ನೇರ ದೃಷ್ಟಿಯಾಗಿ ನಿಮ್ಮ ರಾಶಿಗೆ 3, 7, 10ನೇ ಮನೆ ನೋಡೋದ್ರಿಂದ ನಿಮ್ಮ ರಾಶಿಗೆ ಅದು ಯಾವ ಮನೆ ಬರುತ್ತಂದ್ರೆ 4ನೇ ಮನೆ, 7ನೇ ಮನೆ, 12ನೇ ಮನೆ ಬರೋದ್ರಿಂದ ಸೊ ಶನಿ ಕೂತ್ಕೊಂಡು ನಿಮ್ಮ ರಾಶಿಗೆ ಶನಿ 10ನೇ ಮನೆಯಲ್ಲಿದ್ದು ಶನಿ ದೃಷ್ಟಿ 4ನೇ ಮನೆ, 7ನೇ ಮನೆ, 12ನೇ ಮನೆ ನೋಡೋದ್ರಿಂದ ನಿಮ್ಮ ಲೈಫಲ್ಲಿ ಏನೆಲ್ಲ ಒಳ್ಳೇದಾಗುತ್ತೆ, ಏನೆಲ್ಲ ಕೆಟ್ಟದಾಗುತ್ತೆ ಅಂತ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಮಿಸ್ ಮಾಡ್ದಿರೋ ವಿಡಿಯೋ ಲಾಸ್ಟ್ ವರ್ಕ್ ನೋಡಿ. ಫಸ್ಟ್ ಆಫ್ ಆಲ್ ನಿಮ್ಮ ಲೈಫಲ್ಲಿ ಈ 2026ನೇ ವರ್ಷ ಏನಾದರೂ ಇಂಪ್ರೂವ್ಮೆಂಟ್ ಆಗುತ್ತಂದ್ರೆ ಅದು ಫಸ್ಟ್ ವಿಚಾರ ಬಂದು ಮನೆ. ಸೊ ಎಲ್ರಿಗೂ ಒಂದು ಕನಸಿರುತ್ತಲ್ವಾ, ಒಂದು ಮನೆ ಕಟ್ಟಬೇಕು, ಒಂದು ಸೈಟ್ ತಕೊಬೇಕು ಅಂತ ಪ್ರತಿಯೊಬ್ಬರಿಗೂ ಒಂದು ಕನಸು ಇದ್ದೇ ಇರುತ್ತೆ. ನೀವು ಈ ವಿಡಿಯೋ ಕುತ್ಕೊಂಡು ಇಲ್ಲ ನೀವು ಆಫೀಸಲ್ಲಿ ನೋಡ್ತಿದ್ದೀರೋ, ಮನೇಲಿ ನೋಡ್ತಿದ್ದೀರೋ, ಎಲ್ಲೋ ಒಂದು ಜಾಗ ನೋಡುವಾಗ ಎಲ್ಲಿ ಸುತ್ತು ಹೋದ್ರು ಲಾಸ್ಟ್ ಅಲ್ಲಿ ನಿಮ್ಗೆ ಕಂಫರ್ಟ್ ಅನ್ಸೋದು ಬಂದು ನಿಮ್ಮ ಮನೆ, ಸ್ವಂತ ಮನೆ. ಸೊ ಈ ವರ್ಷ ಎಲ್ಲಾ ಮಿಥುನ ರಾಶಿಯವರು ಸ್ವಂತ ಮನೆ ಕಟ್ಟೋ ಯೋಗ 100% ಇದೆ. ಖಂಡಿತ ನೀವು ಅದಕ್ಕೆ ಪ್ರಯತ್ನ ಪಟ್ರೆ ಖಂಡಿತ ಈ 2026ನೇ ವರ್ಷ ನೀವು ಸ್ವಂತ ಮನೆ ಕಟ್ತೀರಾ. ನೆಕ್ಸ್ಟ್, ಈ ವರ್ಷ ನಿಮ್ಗೆ ಖರ್ಚು ಜಾಸ್ತಿ ಆಗುತ್ತೆ. ಸಿ, ಮನೆ ಕಟ್ಬೇಕಂದ್ರೂ ಖರ್ಚಾಗುತ್ತೆ, ಒಂದು ಗಾಡಿ ತಕೊಬೇಕಂದ್ರೂ ಖರ್ಚಾಗುತ್ತೆ. ಸ್ಪೆಷಲಿ ಈ ವರ್ಷ ನೀವು ತುಂಬಾ ಖರ್ಚು ಮಾಡ್ತೀರಾ, ಅದು ಒಳ್ಳೆ ವಿಚಾರ ಖರ್ಚಾಗುತ್ತೆ. ಮನೆ ತಕ್ಕೊಂತೀರಾ, ಮತ್ತೆ ಸಪೋಸ್ ಅಲ್ಲೇ ಜಮೀನು ಅಂದ್ರೆ ತುಂಬಾ ಓಲ್ಡ್ ಲ್ಯಾಂಡ್, ಅಗ್ರಿಕಲ್ಚರ್ ಫಾರ್ಮ್ ಲ್ಯಾಂಡ್ ಅಂತಾರಲ್ಲ, ಆ ಲ್ಯಾಂಡ್ ತಕ್ಕೊಂತೀರಾ ಅಂಡ್ ವೆಹಿಕಲ್ ತಕ್ಕೊಂತೀರಾ. ಸ್ಪೆಷಲಿ ಗೋಲ್ಡ್, ಚಿನ್ನ ಖರೀದಿ ಮಾಡ್ತೀರಾ. ಸೊ ಈ ವರ್ಷ ಖಂಡಿತ ನೀವು ಗೋಲ್ಡ್, ಚಿನ್ನ ಖರೀದಿ ಮಾಡ್ತೀರಾ, ಅದ್ರಗೋಸ್ಕರ ನೀವು ಖರ್ಚು ಮಾಡ್ಬೇಕಾಗುತ್ತೆ. ಸೊ ಖರ್ಚು ಅನ್ನೋದು 90% ಒಳ್ಳೇದಕ್ಕೆ ಖರ್ಚಾಗುತ್ತೆ, 10% ಜಸ್ಟ್ ಒಂದು ಬೇಡದಿರೋ ಒಂದು ವೇಸ್ಟ್ ಥಿಂಗ್ಸ್ಗ ಯೂಸ್ ಮಾಡ್ತೀರಾ, ಅದು ಮಾಮೂಲಿ ನೋಡ್ಕೊಳ್ಳಿ. ಅಂಡ್ ಆಗದಷ್ಟು ಸಾಲ ಬೇಡ. ಈ ವರ್ಷ ಬಂದು 2026 ಯಾವುದೇ ಕಾರಣಕ್ಕೂ ಸಾಲ ಮಾಡಕ್ ಹೋಗ್ಬೇಡಿ. ಅದರಿಂದ ನಿಮ್ಗೆ ಜಾಸ್ತಿ ತುಂಬಾ ಸ್ಟ್ರೆಸ್ ಆಗುತ್ತೆ, ತುಂಬಾ ಹೆಡ್ಏಕ್ ಆಗುತ್ತೆ. ಸ್ವಲ್ಪ ಅದೇ ಸಾಲ ತಕ್ಕೊಂಡ್ಬಿಟ್ಟು ಮನೆ ಹತ್ರ ಬಂದು ತುಂಬಾ ಜನ ಕೇಳಿ ನಿಮಗೆ ತಲೆ ತಿಂದಿ ಅವಮಾನ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ. ಆ ಜಗಳ ಬೇಡ ಅಂತ ಹೇಳ್ತಿದ್ದೀನಿ. ಆಗದಷ್ಟು ಈ ವರ್ಷ ಸಾಲ ಅವಾಯ್ಡ್ ಮಾಡಿ. ಅಂಡ್ ಈ ವರ್ಷ ನೀವು ಏನ್ ಮಾಡ್ತಿರೋ ಬಿಡ್ತಿರೋ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು. ಯಾಕಂದ್ರೆ ಶನಿ ಅಂದ್ರೆ ಯಾರು? ಶನಿ ಬಂದ್ಬಿಟ್ಟು ತುಂಬಾ ನಿಧಾನ ಗ್ರಹ, ಮಂದ ಗ್ರಹ. ಶನಿಗೆ ಯಾವಾಗ್ಲೂ ಆರಾಮಾಗಿ ಕುತ್ಕೊಂಡು ಕೆಲಸ ಮಾಡಬಾರ್ದು. ಶನಿ ಬಂದವರು ಆಚೆಗಡೆ ಹೋಗಿ ಕಷ್ಟಪಟ್ಟು ದುಡಿಬೇಕು, ಹಾರ್ಡ್ ವರ್ಕ್. ಶನಿ ಗ್ರಹ ಅಂದ್ರೆ ಹಾರ್ಡ್ ವರ್ಕ್. ಸೊ ಶನಿಗೆ ಯಾವತ್ತು ಆಚೆಗಡೆ ಹೋಗಿ ಕೆಲಸ ಮಾಡದೆ ತುಂಬಾ ಇಷ್ಟಪಡ್ತಾರೆ, ಆವಾಗ್ಲೇ ನಿಮ್ಗೆ ತುಂಬಾ ಸಕ್ಸಸ್ ಸಿಗುತ್ತೆ. ಸಿ, ನಾನು ಕೂಡ ಮಿಥುನ ರಾಶಿನೇ. ನಾನು ಇವಾಗ ಪ್ರೆಸೆಂಟ್ ಇವಾಗ ಮನೇಲಿ ಕುತ್ಕೊಂಡೆ ಜ್ಯೋತಿಷ್ಯ ಹೇಳ್ತಾ ಇದೀನಿ. ಸೊ ನಾನು ಕೂಡ ಮನೇಲಿ ಕುತ್ಕೊಂಡೆ ಜ್ಯೋತಿಷ್ಯ ಮಾಡಿದೆ, ಶನಿ ಗ್ರಹಕ್ಕೆ ಇಷ್ಟ ಆಗೋದಿಲ್ಲ. ಸೊ ನಾನು ಸಹ ಆಚೆಗಡೆ ಹೋಗಿ ಬೇರೆ ಒಂದು ಕೆಲಸ ಮಾಡಬೇಕು, ಆವಾಗ್ಲೇ ಶನಿ ಗ್ರಹ ನನಗೆ ಸಪೋರ್ಟ್ ಮಾಡುತ್ತೆ. ಸೊ ಈ ವಿಡಿಯೋ ಹೆಂಗಿದ್ರು ಎಲ್ಲಾ ಮಿಥುನ ರಾಶಿ ನೋಡ್ತೀರಾ, ಎಲ್ರಿಗೂ ಗೊತ್ತಿರುತ್ತೆ ನಾನು ಸಹ ಮಿಥುನ ರಾಶಿ ಅಂತ. ಸೊ ಅದ್ರಿಗೆ ಹೇಳ್ತಿದೀನಿ. ನೀವೇನಾದ್ರು ಫಸ್ಟ್ ಟೈಮ್ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ, ಸೊ ಅದ್ರಗೋಸ್ಕರ ಹೇಳ್ತಿದ್ದೀನಿ. ಅಂಡ್ ಈ ವರ್ಷ ಖಂಡಿತ ಕಂಪಲ್ಸರಿ ಮದುವೆ ಆಗುತ್ತೆ. ಸೊ ಇವಾಗ್ಲೇ ಅಡ್ವಾನ್ಸ್ ಆಗಿ ಹೇಳ್ತಾ ಇದೀನಿ, ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ಮಿಥುನ ರಾಶಿ ಅವರೇ. ಖಂಡಿತ ನಿಮಗೆ ಮದುವೆ ಆಗುತ್ತೆ, ಮದುವೆ ಸೆಟ್ ಆಗುತ್ತೆ. ಯಾವಾಗ ಆಗುತ್ತೆ ಅಂದ್ರೆ ಫೆಬ್ರವರಿ 21ನೇ ತಾರೀಕು ನಂತರ ನಿಮ್ಮ ಲೈಫಲ್ಲಿ ಅದೃಷ್ಟ ಬರುತ್ತೆ. ಸೊ ನಿಮ್ಮ ತಾಯಿ ಕಡೆಯಿಂದ, ತಂದೆ ಕಡೆಯಿಂದ, ದೂರ ಸಂಬಂಧದಿಂದ ಒಳ್ಳೆ ಸಂಬಂಧ ನೋಡ್ಕೊಂಡ್ ಬರುತ್ತೆ. ಖಂಡಿತ ಬಿಸ್ನೆಸ್ ಆಗುತ್ತೆ, ಸಾರಿ ಮದುವೆ ಆಗುತ್ತೆ. ಸೊ ಮದುವೆ ಆಗುತ್ತೆ, ನೋ ಟೆನ್ಷನ್. ತುಂಬಾ ಜನಕ್ಕ 2 ವರ್ಷ, 3 ವರ್ಷ, 4 ವರ್ಷದಿಂದ ಹುಡುಗಿ ನೋಡಿ ನೋಡಿ ಅದು ಮೋಸ ಹೋಗಿ, ಮತ್ತೆ ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ಲವ್ ಅಲ್ಲಿ, ಪ್ರೀತಿಯಲ್ಲಿ ಬ್ರೇಕಪ್ ಆಗಿ ಮದುವೆ ಜೀವನ, ಚೆನ್ನಾಗಿರೋ ಮದುವೆ ಜೀವನ, ಸೊ ಅದು ಸ್ವಲ್ಪ ಕಟ್ ಆಗಿ, ಬ್ರೇಕಪ್ ಆಗಿ, ಡಿವೋರ್ಸ್ ಆಗಿ ತುಂಬಾ ದೂರವಾಗಿರುತ್ತೆ. ಬಟ್ ಈ ಶನಿ ನಿಮಗೆ 10ನೇ ಮನೆ ಇರೋದ್ರಿಂದ ಇವಾಗ ಕೊಡೋ ಕೆಲಸ ಇರುತ್ತಲ್ವಾ, ಶನಿ ಗ್ರಹ ಏನಂದ್ರೆ ಯಾವ ರೀತಿ ಅಂದ್ರೆ, ಒಂದ್ಸರಿ ನಿಮ್ಗೆ ಒಂದು ಮನೆ ಕಟ್ಬಿಟ್ಟಿದ್ದೀರ ಅಂದ್ರೆ, ಎಕ್ಸಾಂಪಲ್ ಒಂದ್ಸರಿ ಈ ಶನಿ ಗ್ರಹ ಏನಾದ್ರು ನಿಮ್ ಲೈಫ್ ಅಲ್ಲಿ ಒಂದು ವಸ್ತು ನಿಮ್ಗೆ ಕೊಟ್ಬಿಟ್ಟೆ, ಅದು ಲೈಫ್ ಲಾಂಗ್ 3 ಜನರೇಷನ್ ಆಗೇ ಇರುತ್ತೆ. ಎಕ್ಸಾಂಪಲ್,
ಈ ಶನಿ ನಿಮಗೆ 10ನೇ ಮನೆ ಇರೋದ್ರಿಂದ ಕಂಪಲ್ಸರಿ ಶನಿ ದೃಷ್ಟಿ 4ನೇ ಮನೆ ಇರೋದ್ರಿಂದ ಈ ವರ್ಷ ನೀವು ಮನೆ ಕಟ್ಟಿದ್ದೀರಂದ್ರೆ ಅದು ನೀವು ತುಂಬಾ ಸ್ಟ್ರಾಂಗ್ ಆಗಿ ಮನೆ ಕಟ್ತೀರಾ. ಆ ಮನೆ ಬಂದು ನೀವು, ನಿಮ್ಮ ಮಕ್ಕಳು, ನಿಮ್ಮ ಮಕ್ಕಳು 3 ಜನರೇಷನ್ ಆಗೋಷ್ಟು ಶನಿ ಗ್ರಹ ಸಪೋರ್ಟ್ ಮಾಡುತ್ತೆ. ಸೊ ಮದುವೆ ಲೈಫು ಅಷ್ಟೇ. ಈ ಟೈಮಲ್ಲಿ ನೀವೇನಾದ್ರೂ ಮದುವೆ ಮಾಡ್ಕೊಂಡೆ ಈ 2026 ಅಲ್ಲಿ ಖಂಡಿತ ಮದುವೆ ಆಗುತ್ತೆ. ಈ ಮದುವೆ ಆಗ್ಬಿಟ್ಟೆ ನಿಮ್ಮ ಮದುವೆ ಜೀವನ ಲೈಫ್ ಲಾಂಗ್ ತುಂಬಾ ಚೆನ್ನಾಗಿರುತ್ತೆ. ಶನಿ ಒಂದ್ ಸರಿ ಏನಾದ್ರು ನಿಮ್ಮ ಲೈಫಲ್ಲಿ ಏನಾದ್ರು ಕೊಟ್ಬಿಟ್ಟೆ ಅದು ಯಾರ ಕೈಯಲ್ಲಿ ಕಿತ್ಕೊಳಕ್ ಆಗೋದಿಲ್ಲ. ಅದನ್ನ ಯಾರ ಕೈಯಲ್ಲಿ ಅದನ್ನ ಹಾಳು ಮಾಡಕ್ ಆಗೋದೇ ಇಲ್ಲ. ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಶನಿ ಆ ಟೈಮಲ್ಲಿ. ಸೊ ಈ ಟೈಮಲ್ಲಿ ಮನೆ, ಗಾಡಿ, ಮಕ್ಕಳು, ಹಣಕಾಸು, ಮದುವೆ, ಬಿಸ್ನೆಸ್ ಏನಾದ್ರು ಒಂದು ಕೊಟ್ಬಿಟ್ಟೆ ಅದು ಲೈಫ್ ಲಾಂಗ್ 3 ಜನರೇಷನ್ ಆಗೋಷ್ಟು ನಿಮ್ಮ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ ಎಲ್ಲರೂ ಮಾತಾಡ್ಕೊಂತಾರೆ. ಸೊ ಈ 2026 ತುಂಬಾ ಅದ್ಭುತವಾಗಿದೆ ಗೋಚರ ಪ್ರಕಾರ. ಸೊ ನಾನು ಇಷ್ಟೊತ್ತು ಹೇಳೋದು, ಈ ವಿಡಿಯೋ ಪೂರ್ತಿ ಹೇಳೋದು ಬರೀ ಗೋಚರ ಫಲ ಮಾತ್ರ. ಈ ಗೋಚರ ಫಲ ಅಂದ್ರೆ ಏನಂತ ತುಂಬಾ ಜನ ಗೊತ್ತಿಲ್ಲ. ಅದು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ವಿಡಿಯೋ ಲೆಂತ್ ಆದ್ರೂ ಪರವಾಗಿಲ್ಲ. ಈ ಗೋಚರ ಫಲ ಏನಂದ್ರೆ, ಶನಿ ಗ್ರಹ ಒಂದು ವರ್ಷಕ್ಕೆ 2.5 ವರ್ಷಕ್ಕ ಒಂದ್ ಮನೆ ಬಿಟ್ಟು ಒಂದ್ ಮನೆ ಹೋಗ್ತಾರೆ. ಗುರು ಗ್ರಹ ವರ್ಷಕ್ಕ ಒಂದು ಮನೆ ಚೇಂಜ್ ಮಾಡ್ತಾ ಹೋಗ್ತಾನೆ. ಈ ರಾಹು ಕೇತುನವರು 1.5 ವರ್ಷಕ್ಕ ಒಂದು ಮನೆ ಬಿಟ್ಟು ಇನ್ನೊಂದ್ ಮನೆ ಹೋಗ್ತಾರೆ. ಈ ಬ್ಯಾಲೆನ್ಸ್ ಇರೋ ಸೂರ್ಯ, ಚಂದ್ರ, ಇವೆಲ್ಲ ಗ್ರಹಗಳು, ಚಂದ್ರ ಒಂದಿನ, ಸೂರ್ಯ, ಮಂಗಳ ಇವೆಲ್ಲ 30 ದಿವಸ, 45 ದಿವಸ, ಈ ಎಲ್ಲ ಗೋಚರ ಫಲ ಬಂದು ನಿಮ್ಮ ಲೈಫಲ್ಲಿ ಈ 9 ಗ್ರಹಗಳು ಜಸ್ಟ್ 20% ಮಾತ್ರ ರಿಸಲ್ಟ್ ಕೊಡುತ್ತೆ. ನಾನೇ ಅಲ್ಲ, ನಂತರ ಯಾವ ಜ್ಯೋತಿಷ್ಯರು ಸರಿ, ಯಾವ ಪುರೋಹಿತರು ಸರಿ, ದಿನ ಭವಿಷ್ಯ, ವಾರ ಭವಿಷ್ಯ, ತಿಂಗಳ ಭವಿಷ್ಯ, ವರ್ಷ ಭವಿಷ್ಯ ಎಷ್ಟೇ ಹೇಳಿದ್ರು ಜಸ್ಟ್ 20% ಮಾತ್ರ ತಕೊಳ್ಳಿ. ಯಾಕಂದ್ರೆ ಈ ಗೋಚರ ಫಲ 20% ಮಾತ್ರ ವರ್ಕ್ ಆಗುತ್ತೆ. ಇದನ್ನೇ ಗೋಚರ ಫಲ ಅಂತಾರೆ. ಸರಿ, ಬ್ಯಾಲೆನ್ಸ್ 80% ಏನಂದ್ರೆ ನಿಮ್ಮ ದಶಾಭುಕ್ತಿ. ನಿಮ್ದಂತ ಒಂದು ಜಾತಕ ಇರುತ್ತೆ. ಆ ಜಾತಕ ಪ್ರಕಾರ ಇವಾಗ ನಿಮ್ಗೆ ಗುರು ದಶೆ ನಡೀತಿದ್ಯಾ, ಶನಿ ದಶೆ ನಡೀತಿದ್ಯಾ, ಅದ್ರಲ್ಲಿ ಭುಕ್ತಿ ಯಾವ್ದು ನಡೀತಿದೆ ಅಂದ್ಬಿಟ್ಟು ದಶಾಭುಕ್ತಿ ನಿಮ್ಮ ಲೈಫಲ್ಲಿ 80% ರಿಸಲ್ಟ್ ತಂದ್ಕೊಡುತ್ತೆ. ದಶಾಭುಕ್ತಿನೇ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ. ನಿಮ್ಮ ಆರೋಗ್ಯ ಹೆಂಗೈತೆ, ನಿಮ್ಮ ಕೆಲಸ ಹೆಂಗೈತೆ, ನಿಮ್ಮ ಮಕ್ಕಳು ಹೆಂಗಿದ್ದಾರೆ, ನಿಮ್ಮ ಆಸ್ತಿ ಹೆಂಗಿದೆ, ನಿಮ್ಮ ದುಡ್ಡು ಹಣಕಾಸು ಹೆಂಗಿದೆ, ನಿಮ್ಮ ಸ್ಟೇಟಸ್ ಹೆಂಗಿದೆ, ಇವೆಲ್ಲ ಡಿಸೈಡ್ ಮಾಡೋದು ದಶಾಭುಕ್ತಿ 80%. ಈ ಗೋಚರ ಫಲ ಜಸ್ಟ್ 20% ಮಾತ್ರ ತಕೊಳ್ಳಿ. ಅಂಡ್ ಯಾವುದೇ ಕಾರಣಕ್ಕೂ ಈ ವರ್ಷ ಯಾವುದೇ ತಪ್ಪು ಮಾಡಕ್ ಹೋಗ್ಬೇಡಿ. ಮತ್ತೆ ಹೇಳ್ತಿದ್ದೀನಿ, ಈ ವರ್ಷ ಯಾವುದೇ ಕಾರಣಕ್ಕೂ ತಪ್ಪು ಮಾಡಕ್ ಹೋಗ್ಬೇಡಿ. ಕಾಮನ್ ಆಗಿ ತುಂಬಾ ಜನ ತಳಿದಿರ ತುಂಬಾ ತಪ್ಪು ಮಾಡ್ತಿರ್ತಾರ. ಬಟ್ ಈ ವರ್ಷ ಮಾತ್ರ ಮನುಷ್ಯ ಅಂದ್ಮೇಲೆ ನಮಗೆ ಗೊತ್ತಿಲ್ದಿರ ಬೈ ಚಾನ್ಸ್ ಯಾವ್ದೋ ಮಿಸ್ಟೇಕ್ ಆಗಿ ಒಂದು ತಪ್ಪು ಮಾಡ್ಬಿಡ್ತೀರ. ತಪ್ಪು ಮಾಡೋದು ಸರ್ವಸಾಧಾರಣ, ಅದೇನ್ ಮಾಡಕ್ಕಾಗಲ್ಲ. ಬಟ್ ಈ ವರ್ಷ ತಪ್ಪು ಮಾಡಬೇಡಿ. 2026 ಯಾವುದೇ ಕಾರಣಕ್ಕೂ ತಪ್ಪು ಮಾಡಕ್ ಹೋಗ್ಬೇಡಿ. ಶನಿ ಗ್ರಹ 10ನೇ ಮನೇಲಿ ಕುತ್ಕೊಂಡಿದ್ದಾನೆ. ಕರ್ಮಕಾರಕ ಶನಿ. ಜ್ಯೋತಿಷದಲ್ಲಿ ಕರ್ಮಕಾರಕ ಶನಿನೇ. ಬಟ್ ನಿಮ್ಮ ಜಾತಕ ಪ್ರಕಾರ, ನಿಮ್ಮ ರಾಶಿ ಪ್ರಕಾರ ಇವಾಗ ಶನಿ ಗ್ರಹ 10ನೇ ಮನೆ ಇರೋದ್ರಿಂದ ನೀವೇನಾದ್ರು ತಪ್ಪು ಮಾಡದೆ ನಿಮ್ಗೆ ಯಾವ ಶಿಕ್ಷೆ ಕೊಡ್ಬೇಕಂತ ಕರೆಕ್ಟ್గా ಅವನಲ್ಲಿ ಫಿಕ್ಸ್ ಮಾಡಿ ಇಟ್ಟಿರ್ತಾರೆ ಶನಿ ಮಹಾತ್ಮ, ಶನಿ ಗ್ರಹ. ಸೊ ಏನೇ ಮಾಡಿದ್ರು ಎಲ್ಲ ಒಳ್ಳೇದೇ ಮಾಡಿ. ರಿಸಲ್ಟ್ ಬಂದಿಲ್ವಾ, ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡ್ರು, ನೀವೆಷ್ಟೇ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಮಾಡಿ, ಒಳ್ಳೆ ಆಕ್ಟಿಂಗ್ ಮಾಡಿ, ಒಳ್ಳೆ ಸ್ಕೋರ್ ಮಾಡಿ, ಒಳ್ಳೆ ಬಿಸ್ನೆಸ್ ಮಾಡಿ, ಒಳ್ಳೆ ಗ್ರೋತ್ ಮಾಡಿ, ಏನೇನೋ ಎಫರ್ಟ್ ಹಾಕ್ತೀರಾ, ರಿಸಲ್ಟ್ ಬರ್ತಿಲ್ವಾ, ನಿಧಾನ. ಯಾಕಂದ್ರೆ ಶನಿ ಗ್ರಹ 10ನೇ ಮನೆಗಿದ್ದೆ ಹಾರ್ಡ್ ವರ್ಕ್ ಜಾಸ್ತಿ ಇರುತ್ತೆ, ಸಕ್ಸಸ್ ಸ್ಟಾರ್ಟಿಂಗ್ ಡೌನೇ ಇರುತ್ತೆ. ಆಯ್ತಾ, ಸಕ್ಸಸ್ ಯಾವಾಗೂ ಡೌನ್ ಇರುತ್ತೆ. ಬಟ್ ಶನಿ ಗ್ರಹ ಈ 2.5 ವರ್ಷದಲ್ಲಿ ತುಂಬಾ ಸ್ಲೋ ಆಗಿ ಶುರುವಾಗುತ್ತೆ. ಯಾಕಂದ್ರೆ ನಾನು ಮುಂಚೆ ಹೇಳಿದ್ದೀನಿ, ಶನಿ ಗ್ರಹ ಬಂದು ವಯಸ್ಸಲ್ಲಿ ದೊಡ್ಡವರು 80 ವಯಸ್ಸು ಅಂತ ಹಾಕೊಳ್ಳಿ. ಶನಿ ಯಾವಾಗೂ 80 ವಯಸ್ಸು ಬರ್ತಾ ಬರ್ತಾ ರಿಸಲ್ಟ್ ಕೊಡ್ತಾರೆ. ಇವಾಗ ನಿಮಗೆ ಶನಿ ಗೋಚರ ಫಲ ಶುರುವಾಗಿ 1.5 ವರ್ಷ ಆಗಿದೆ, 1 ವರ್ಷ ಸಮಥಿಂಗ್ ಆಗಿದೆ. ಇನ್ನು 1 ವರ್ಷ, 1.25 ವರ್ಷ ಇರ್ತದೆ. ಲಾಸ್ಟ್ ಅಲ್ಲಿ ಈ ವರ್ಷ 2026, ಈ ವರ್ಷ ಸೆಕೆಂಡ್ ಹಾಫ್ ಇಂದ ಈ ವರ್ಷ ಲಾಸ್ಟ್ ಅಲ್ಲಿ ನಿಮ್ಗೆ ರಿಸಲ್ಟ್ ಕೊಡ್ತಾರೆ. ಕೊಡೋ ರಿಸಲ್ಟ್ ಮಾತ್ರ ತುಂಬಾ ಒಂದು ಟಾಪ್ ಲೆವೆಲ್ ಆಗಿರುತ್ತೆ. ಯಾರು ಎಕ್ಸ್ಪೆಕ್ಟ್ ಮಾಡಿರೋದೇ ಇಲ್ಲ. 0 ಆಗಿರೋ ನಿಮ್ ಲೈಫ್ ಟಾಪ್ ನಂಬರ್ 1 ಪ್ಲೇಸ್ಗೆ ಹೋಗುತ್ತೆ. ಅದ್ ನೀವು ಮಾಡೋ ಕೆಲಸ, ನಿಮ್ಮ ಆಫೀಸ್ ಅಲ್ಲಿ, ನಿಮ್ಮ ಬಿಸ್ನೆಸ್ ಅಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ಇಡೀ ಲೈಫ್ ಅಲ್ಲಿ. ಇವಾಗ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ,
ಬೇಸ್ಮೆಂಟ್ ಸ್ಟ್ರಾಂಗ್ ಮಾಡಿ ಕಟ್ಟಿದ್ದೀರಾ. ಕಟ್ತಾ 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 ಒಂದ್ ಮನೆ ಹೆಂಗೆ, ಒಂದ್ ಮನೆ ಸ್ಟ್ರಾಂಗ್ ಫೌಂಡೇಶನ್ ಹಾಕಿ ಹಾಕಿ ಲಾಸ್ಟ್ ಅಲ್ಲಿ ಮನೆ ಮುಗಿಸಿ ಗೃಹ ಪ್ರವೇಶ ಮಾಡುವಾಗ ನೋಡಕ್ಕೆ ಲುಕ್ ಆಗಿರುತ್ತಲ್ವಾ, ಸೇಮ್ ಅದೇ ರೀತಿ ಮನೆ ಕಟ್ಟಕ್ಕೆ 1 ವರ್ಷ ಯಾವ ರೀತಿ ತಕೊಂಡೋದು ಟೈಮು, ಅದೇ ರೀತಿ ಶನಿ ಗೋಚಾರ ಬಂದು ನಿಮಗೆ ಅಕ್ರಮ ಇರೋದ್ರಿಂದ ಇಷ್ಟೊಂದು ಟೈಮ್ ತಕೊಂಡು ಹೋಗುತ್ತೆ. ಪರವಾಗಿಲ್ಲ, ನೀವ್ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರೆ ನನಗಿನ್ನೂ ಒಳ್ಳೆ ವ್ಯೂಸ್ ಬಂದಿಲ್ಲ, ಒಳ್ಳೆ ಸಬ್ಸ್ಕ್ರೈಬರ್ ಬಂದಿಲ್ಲ, ಒಳ್ಳೆ ಬಿಸ್ನೆಸ್ ವ್ಯಾಪಾರ ಆಗ್ತಿಲ್ಲ, ನನಗೆ ಪ್ರಮೋಷನ್ ಸಿಗ್ತಿಲ್ಲ, ಇನ್ಕ್ರಿಮೆಂಟ್ ಆಗ್ತಿಲ್ಲ, ಮದುವೆ ಸೆಟ್ ಆಗ್ತಿಲ್ಲ, ನಾನು ಅನ್ಕೊಂಡಿದ್ ಕನ್ಸಿನು ನನ್ಸಾಗ್ತಿಲ್ಲ ಅಂತ ನೀವು ಕಷ್ಟ ಪಡ್ತಿದ್ದೀರಾ ನನ್ಗೆ ಗೊತ್ತು. ಬಟ್ ಶನಿ ಒಂದ್ಸರಿ ಕೊಟ್ಟನಂದ್ರೆ ಅದನ್ನ ಯಾರ ಕೈಯಲ್ಲಿ ತಡೆಯಕ್ ಆಗೋದಿಲ್ಲ. ಜ್ಯೋತಿಷ್ಯದಲ್ಲಿ ನಿಮ್ಮ ಜಾತಕ ಪ್ರಕಾರ ಯಾರೇ ಆಗಿರ್ಬೋದು, ನಿಮ್ಮನ್ನ ನಂಬರ್ 1 ಪ್ಲೇಸ್ಗೆ ಕರ್ಕೊಂಡು ಹೋಗೋದು ನಿಮ್ಮ ಲೈಫ್ ಅಲ್ಲಿ ಇಬ್ರೇ ಇಬ್ರು. ಫಸ್ಟು ಶನಿ, ಸೆಕೆಂಡು ರಾಹು. ನನ್ನ ಫೇವ್ರೆಟ್ ಇವರಿಬ್ರೆ. ಜ್ಯೋತಿಷ್ಯದಲ್ಲಿ ನನ್ನ ಫೇವ್ರೆಟ್ ಬಂದು ಶನಿ ಗ್ರಹ, ರಾಹು ಗ್ರಹ. ಇವರಿಬ್ರು, ಶನಿ ರಾಹು ಇಬ್ರು ಒಂದೇ. ಈ ಜ್ಯೋತಿಷ್ಯ ಪ್ರಕಾರ ಜ್ಯೋತಿಷ್ಯ ಕಲ್ತಿದ್ದು ಗೊತ್ತಾಗುತ್ತೆ. ಶನಿ ರಾಹು ಇವರಿಬ್ರು ಏನಾದ್ರು ನಿಮ್ಮ ಲೈಫ್ ಅಲ್ಲಿ ಒಂದ್ಸರಿ ಕೊಟ್ಟಿದ್ದಾರೆ ಅಂದ್ರೆ 3 ಜನರೇಷನ್ ಆಗಷ್ಟು ನೀವು ಹಂಗೆ ಟಾಪ್ ಪೊಸಿಷನ್ ಒಂದೇ ಲೆವೆಲ್ ಆಗಿ ಇರ್ತೀರಾ. ಅದು ಶನಿ ರಾಹು ಕೊಡೋದು. ಸೊ ಶನಿ ಯಾವಾಗ್ಲೂ ಒಳ್ಳೇದೇ ಮಾಡ್ತಾರೆ. ಸ್ಪೆಷಲಿ ಮಿಥುನ ರಾಶಿಯವರಿಗೆ ಶನಿ ಯಾವಾಗ್ಲೂ ಒಳ್ಳೇದೆ. ನಿಮಗೆ ಅಷ್ಟಮ ಶನಿ ಬಂದು ಕಷ್ಟಪಟ್ಟಿದ್ರು ನಿಮ್ಮ ಲೈಫ್ ಅಲ್ಲಿ ಒಂದು ಪಾಠ ಕಲಿಸಿದ್ದಾರೆ. ಯಾರ್ ನಂಬೇಕು, ಯಾರನ್ನ ಬಿಡ್ಬೇಕು, ಯಾವನ್ ಒಳ್ಳೆಯವನು, ಯಾವನ್ ಕೆಟ್ಟವನು, ಹೆಂಗಿರ್ಬೇಕು ಅಂತೆಲ್ಲ ಟೀಚ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಂದು 2029 ನಿಮಗೆ ಸಾಡೆ ಸಾತಿ ಬರುತ್ತೆ. ಸಾಡೆ ಸಾತಿ ಆಲ್ಸೋ ಒನ್ ಆಫ್ ದಿ ಬೆಸ್ಟ್ ಟೈಮು. ಸಾಡೆ ಸಾತಿ ಟೈಮಲ್ಲೇ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿದ್ದು. ಸೊ ಸಾಡೆ ಸಾತಿ ಒಳ್ಳೇದೆ. ಸ್ಪೆಷಲಿ ಮಿಥುನ ರಾಶಿಯವರಿಗೆ ಸಾಡೆ ಸಾತಿ ಒಳ್ಳೇದೆ. ಆದಷ್ಟು ದಾನ ಧರ್ಮ ಮಾಡಿ ಈ ವರ್ಷ. ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು. ಶನಿವಾರ ಟೈಮು ಹ್ಯಾಂಡಿಕ್ಯಾಪ್ ಪೀಪಲ್ಗೆ ಮೆಡಿಸಿನ್ ತಕ್ಕೊಡ್ತೀರಾ, ಫುಡ್ ದಾನ ಮಾಡ್ತೀರಾ, ಬಟ್ಟೆ ದಾನ ಮಾಡ್ತೀರಾ, ಅನ್ನದಾನ ಮಾಡ್ತೀರಾ, ನಿಮ್ ಕೈಯಲ್ಲಿ ಏನಾಗುತ್ತೋ ಅದ್ ಮಾಡ್ತಾ ಹೋಗಿ. ಈ ವರ್ಷ ಪೂರ್ತಿ ನೀವು ಅನ್ಕೊಂಡು ಇದೆಲ್ಲಾ ಕೆಲಸ ಆಗ್ಬೇಕಂದ್ರೆ ಅದನ್ನ ತಿಂಗಳಿಗೆ 1 ಶನಿವಾರ ನಿಮ್ ಕೈಯಲ್ಲಿ ಏನಾಗುತ್ತೋ ಅದ್ ಮಾಡಿ. ಸೊ ನಾವು ಬಡವರು, ನಾವು ಇದು ನಮ್ ಕೈಯಲ್ಲಿ ಏನಿಲ್ಲ, ಈ ಬಡವರು ಅನ್ನೋ ಟಾಪಿಕ್ಗೆ ಬರ್ಬಾರ್ದು ಯಾವಾಗ್ಲೂ. ಯಾವಾಗ್ಲೂ ಮನುಷ್ಯನಿಗ ನಾನು ತುಂಬಾ ಪೂರು, ತುಂಬಾ ಬಡವ, ನನ್ನ ಹತ್ರ ಕಾಸಿಲ್ಲ ಅನ್ಲೇಬಾರ್ದು. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಯೂನಿವರ್ಸ್ ಹತ್ರ ಮಾತಾಡಿ, ಮ್ಯಾನಿಫೆಸ್ಟ್ ಮಾಡಿ. ಮ್ಯಾನಿಫೆಸ್ಟ್ ಮಾಡದೆ ಭಿಕ್ಷೆಗಾರನು ಕೂಡ ದೊಡ್ಡ ಶ್ರೀಮಂತ ಆಗ್ತಾರೆ. ಬೇಕಿದ್ರೆ ನಾನು ಒಂದು ಸಜೆಸ್ಟ್ ಮಾಡ್ತೀನಿ, ಒಂದು ಬುಕ್ ಸಜೆಸ್ಟ್ ಮಾಡ್ತೀನಿ. ಆ ಬುಕ್ ಓದ್ಮೇಲೆ ನನ್ನ ಲೈಫ್ ತುಂಬಾ ಚೇಂಜ್ ಆಗಿದೆ, ನನ್ನ ಓನ್ ಎಕ್ಸ್ಪೀರಿಯನ್ಸ್. ಬುಕ್ ಹೆಸರು ದ ಸೀಕ್ರೆಟ್. ಇದನ್ನ ಬರ್ದವರು ರೋಂಡಾ ಬರ್ನ್ ಅಂತ. ದ ಸೀಕ್ರೆಟ್ ಅಂತ ಬುಕ್. ಈ ಬುಕ್ ಬಂದು ಕನ್ನಡ, ತೆಲುಗು, ತಮಿಳ್, ಇಂಗ್ಲಿಷ್, ಹಿಂದಿ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಐತೆ. ಆದಷ್ಟು ದ ಸೀಕ್ರೆಟ್, ರಹಸ್ಯ. ಕನ್ನಡದಲ್ಲಿ ದ ರಹಸ್ಯ ಅಂತ ಬರುತ್ತೆ. ರಹಸ್ಯ ಅನ್ಕೊಂತೀನಿ, ಗೊತ್ತಿಲ್ಲ, ಬೈ ಚಾನ್ಸ್ ಅದೇ ಇರ್ಬೋದು. ರಹಸ್ಯ ಅಂತ ಬುಕ್ ಇದೆ. ಆ ಬುಕ್ ಬೇಕಿದೆ ತಕೊಂಡು ಓದ್ ನೋಡಿ, ಮ್ಯಾನಿಫೆಸ್ಟ್ ಮಾಡಿ, ನಿಮ್ಮ ಲೈಫ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಜ್ಯೋತಿಷ್ಯ ಒಂದೇ ಅಲ್ಲ, ಜ್ಯೋತಿಷ್ಯ ತರ ತುಂಬಾ ಇದೆ. ಸೊ ಅದು ನೀವು ಯೂಸ್ ಮಾಡೋ ಮೊಬೈಲ್ ನಂಬರ್ ಆಗಿರ್ಬೋದು, ನಿಮ್ಮ ನೇಮ್ ನಂಬರ್ ಆಗಿರ್ಬೋದು, ಕಲರ್ ನ್ಯೂಮರಾಜ್ ಆಗಿರ್ಬೋದು, ಟ್ಯಾರೋಟ್ ಕಾರ್ಡ್ ಆಗಿರ್ಬೋದು, ರೇಖಿ ಆಗಿರ್ಬೋದು, ಮನೆ ದೇವರಾಗಿರ್ಬೋದು, ನಿಮ್ಮ ಕರ್ಮ ಆಗಿರ್ಬೋದು. ಇಷ್ಟೊತ್ತು ಹೇಳ್ದಂಗೆ ಮ್ಯಾನಿಫೆಸ್ಟೇಷನ್ 100% ಅಲ್ಲ, 200% ವರ್ಕ್ ಆಗುತ್ತೆ. ಸಮ್ ಟೈಮ್ ಜ್ಯೋತಿಷ್ಯಗಿಂತ ಒಂದು ಲೆವೆಲ್ ಹೋಗ್ಬಿಡುತ್ತೆ ಈ ಮ್ಯಾನಿಫೆಸ್ಟೇಷನ್ ಅನ್ನೋದು. ಬಟ್ ನಾವು ಮಾಡೋ ರೀತಿ, ನಮ್ಮ ಥಿಂಕಿಂಗು, ನಮ್ಮ ಪಾಸಿಟಿವಿಟಿ ಮ್ಯಾನಿಫೆಸ್ಟ್ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳುತ್ತೆ. ಮಾಡೋದು ಮಾಡಬೇಕು, ಅದು ಕರೆಕ್ಟ್ ಆಗಿ ಮಾಡಬೇಕು. ಅದು ಮ್ಯಾನಿಫೆಸ್ಟೇಷನ್ ನಿಮಗೆ ಯೂಸ್ ಆಗುತ್ತೆ. ಜ್ಯೋತಿಷ್ಯನು ನಂಬಿ, ಯೂನಿವರ್ಸ್ ಮ್ಯಾನಿಫೆಸ್ಟ್ ಅದು ನಂಬಿ. ಯಾಕಂದ್ರೆ ನನ್ನ ಲೈಫಲ್ಲಿ ನಂಗೆ ಓನ್ ಎಕ್ಸ್ಪೀರಿಯನ್ಸ್ ಆಗಿದೆ. ಜ್ಯೋತಿಷ್ಯ, ಯೂನಿವರ್ಸ್, ಮ್ಯಾನಿಫೆಸ್ಟ್ ಇವೆಲ್ಲ ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಅಂಡ್ ಗವರ್ಮೆಂಟ್ ಜಾಬ್ಗೆ ಏನಾದ್ರು ಟ್ರೈ ಮಾಡ್ತಾ ಇದ್ದೆ ಪಕ್ಕ ಆಗುತ್ತೆ. ನೀವು ಜಸ್ಟ್ ಟ್ರೈ ಮಾಡಬೇಕು. ನಾನು ತುಂಬಾ ಜಾತಕ ನೋಡಿದ್ದೀನಿ ಮಿಥುನ ರಾಶಿ ಅವ್ರದ್ದು. ಈ ವರ್ಷ ತುಂಬಾ ಜನಕ್ಕೆ ಪಾಸಿಬಲ್ ಇದೆ. ನಿಮ್ಮ ಜಾತಕ ಪ್ರಕಾರ, ಗೋಚರ ಪ್ರಕಾರ ಹೇಳ್ತಿದ್ದೀನಿ, ಕಂಪಲ್ಸರಿ ಗವರ್ಮೆಂಟ್ ಜಾಬ್ ಟ್ರೈ ಮಾಡ್ತಾ ಇದೆ. ಗವರ್ಮೆಂಟ್ ಜಾಬ್ ಖಂಡಿತ ಆಗೇ ಆಗುತ್ತೆ. ಜಾಬ್ ಇಲ್ಲ ಅನ್ನೋರಿಗೆ ಲಾಸ್ಟ್ ಅಲ್ಲಿ ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡೋ ತರ ಪ್ರಮೋಷನ್ ಸಿಗುತ್ತೆ, ಇಂಕ್ರಿಮೆಂಟ್ ಆಗುತ್ತೆ, ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ನನ್ನ ಹೆಸರು ಜ್ಞಾನ ಪ್ರಕಾಶ್ ಅಂತ. ನಾನು ಕನ್ನಡ, ತೆಲುಗು, ತಮಿಳ್, ಇಂಗ್ಲಿಷ್ 4 ಭಾಷೆ ಮಾತಾಡ್ತೀನಿ. ಸೋಮವಾರದಿಂದ ಶುಕ್ರವಾರವರೆಗೂ ಬೆಳಿಗ್ಗೆ 9:30 ಇಂದ
ರಾತ್ರಿ 8:15ವರೆಗೂ ಭವಿಷ್ಯ, ಜ್ಯೋತಿಷ್ಯ, ಜಾತಕ ಹೇಳ್ತೀನಿ. ಸೊ ನಾನು ತಕ್ಷಣಕ್ಕೆ ಡೈರೆಕ್ಟ್ ಆಗಿ ಯಾರನ್ನೂ ಮೀಟ್ ಆಗ್ತಿಲ್ಲ. ಬಟ್ ಫ್ಯೂಚರ್‌ಲಿ ಖಂಡಿತ ಆಗದಷ್ಟು ನಾನು ನಿಮ್ಮನ್ನ ಡೈರೆಕ್ಟ್ ಆಗಿ ಭೇಟಿ ಆಗಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಪ್ರೆಸೆಂಟ್ ಬರೀ ಫೋನ್ ಕನ್ಸಲ್ಟೆನ್ಸಿ, ಆನ್‌ಲೈನ್ ಕನ್ಸಲ್ಟೆನ್ಸಿ ಮಾತ್ರ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.